ಅಂತ ಖಂಡಿತ ಹೇಳ್ಬೋದು. ಇನ್ನು ಮತ್ತೆ ಮೇಷ, ಋಷಭ, ಮಿಥುನ ರಾಶಿ ಬಂದಾಗ ಧನಸ್ಥಾನದಲ್ಲೇ 4 ಗ್ರಹಗಳು. ವಿಶೇಷ ಯೋಗ, ಅಮಾವಾಸ್ಯೆ ಆಗಿರೋದ್ರಿಂದ ವಿಶೇಷ ಯೋಗ. ಅದು 1 ತಿಂಗಳಲ್ಲಿ ಮತ್ತೆ ಕೆಲವು ಗ್ರಹಗಳು ಮುಂದೆ ಹೋಗ್ಬಿಡ್ತವೆ. ಅದರಿಂದ ಶ್ರಾವಣ ಮಾಸದಲ್ಲಿ ಅವ್ರಿಗೆ ಸಿಕ್ಕಂತ ಫಲಗಳು ಏನು ಪ್ರಾರಂಭ ಅಮಾವಾಸ್ಯೆಯನ್ನು ನಾವು ಗಣನೆಗೆ ತಗೊಂಡ್ರೆ ಅಂದಾಗ 4 ಗ್ರಹಗಳು ಅವರಿಗೆ ಒಂದು ಒಳ್ಳೆ ಯೋಗವನ್ನೇ ಕೊಡ್ತಾರೆ. ಮತ್ತು ಉಳಿದಂತ ಯಾರು ಈ ಶನಿ ಅವರು 10ನೇ ಮನೆಯಲ್ಲಿ ಇರೋದ್ರಿಂದ ಅಂದ್ರೆ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಶ್ರಮ ವಹಿಸಿರು ಕೆಲಸ ಮಾಡಬೇಕಾದ ಒಂದು ಪ್ರಸಂಗ ಇರುತ್ತೆ. ವಾಕ್ ಸಿದ್ಧಿ, ವಾಕ್ ಶುದ್ಧಿ ಇವೆರಡು ಇವರಿಗೆ ಇರುತ್ತೆ. ಸಮಯಕ್ಕೆ ತಕ್ಕಾಗೆ ಎಲ್ಲ ಅನುಕೂಲಗಳು ಸಿಗ್ತಾ ಇರುತ್ತೆ. ಈ ಗ್ರಹಗಳು ಬದಲಾವಣೆ ನಂತರ ಒಂದೊಂದು ವಾರಕ್ಕೂ ಗ್ರಹಗಳು ಬದಲಾವಣೆ ಆಗೋದ್ರಿಂದ ಈ ಮಾಸ ಭವಿಷ್ಯ ಹೇಳೋದ್ರಲ್ಲೂ ಸಹ ಅಷ್ಟೇ. ಪ್ರತಿದಿನ ಚಂದ್ರ ಬದಲಾವಣೆ ಆಗೋದ್ರಿಂದ ಮತ್ತೆ ರವಿ ಮಾಸಕ್ಕೊಂದ್ಸಲಿ ಬದಲಾವಣೆ ಆಗೋದ್ರಿಂದ ನಾವು ಮಾಸ ಭವಿಷ್ಯನ ಗಣನೆ ತಗೊಂತೀವಿ. ಕುಜ 1.5 ತಿಂಗಳಿಗೆ ಬದಲಾವಣೆ ಆಗ್ತಾನೆ. ಬುಧ ಮತ್ತು ಶುಕ್ರರು ಸೂರ್ಯನ ಹತ್ರನೇ ಇರೋದ್ರಿಂದ ಅವರು ಪ್ರತಿ ತಿಂಗಳು ಬದಲಾವಣೆ ಆಗ್ತಾ ಇರ್ತಾರೆ. ಆದ್ರಿಂದ ಈ ಒಂದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಈ ಗ್ರಹಗಳ ಚಲನೆಯನ್ನು ಅನುಸರಿಸಿ ನಾವು ಹೇಳೋದಾದಾಗ ಮಿಥುನ ರಾಶಿಯವರಿಗೆ ಚೆನ್ನಾಗಿರುತ್ತೆ ಅಂತ ಖಂಡಿತ ಹೇಳ್ಬೋದು.